ಟಿವಿ 910ಗೆ ಸ್ವಾಗತ. ನಾನು ಅಸ್ಫಿಯಾ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಗ್ರಾಮೀಣ ಸಾರಿಗೆ ಸೌಲಭ್ಯಕ್ಕೆ ಆದ್ಯತೆ. ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ. ಬಾಗೇಪಲ್ಲಿ ತಾಲೂಕಿನಲ್ಲಿ ಅವಶ್ಯವಿರುವ ಗ್ರಾಮೀಣ ಭಾಗದ ಪ್ರದೇಶಗಳಿಗೆ ಸುಸಜ್ಜಿತ ಬಸ್ ಸೌಲಭ್ಯ ಒದಗಿಸಲಾಗುತ್ತದೆ ಎಂದು ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ತಿಳಿಸಿದರು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ನೂತನ ಬಸ್ ಸಂಚಾರಕ್ಕೆ ಶುಕ್ರವಾರ ಹಸಿರು ನಶಾನೆ ತೋರಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿರವರು ತಾಲೂಕಿನ ವಡ್ಡರಪಲ್ಲಿ ಗ್ರಾಮ ಸೇರಿದಂತೆ ಹಲವು ಮಾರ್ಗಗಳಿಗೆ ಬಸ್ ಸೌಲಭ್ಯ ಒದಗಿಸುವಂತೆ ಮನವಿ ಮಾಡಲಾಗಿತ್ತು. ಇದರ ಹಿನ್ನೆಲೆಯಲ್ಲಿ ಬಸ್ ಸಂಚಾರಕ್ಕೆ ಚಾಲನೆ ನೀಡಲಾಗಿದೆ. ಹಾಗೆಯೇ ಕೊರೋನಾ ಮಹಾಮಾರಿಯ ವೇಳೆ ಇದ್ದಂತಹ ಪೆಸರಪರ್ತಿಯಲ್ಲಿ ರಾತ್ರಿ ಹಾಲ್ಟ್ ಆಗುತ್ತಿದ್ದ ನಾನ್ ಸ್ಟಾಪ್ ಬಸ್ ಮುಮ್ಮಡಿವಾರಪಲ್ಲಿ ಮಾರ್ಗದ ಬಸ್ ಸಂಚಾರ ಪುನರಾರಂಭಕ್ಕೆ ಚಾಲನೆ ನೀಡಲಾಗಿದೆ. ಗ್ರಾಮೀಣ ಭಾಗದ ಶಾಲಾ ಸಮಯಕ್ಕೆ ಅನುಗುಣವಾಗಿ ಬಸ್ ಸೌಲಭ್ಯಕ್ಕೆ ಒತ್ತು ನೀಡಲಾಗುತ್ತಿದ್ದು, ಮುಂದಿನ ದಿನಗಳಲ್ಲಿ ಬೇಡಿಕೆಗೆ ಮತ್ತು ಅಗತ್ಯತೆಗೆ ಒತ್ತು ನೀಡಿ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರಿಗೆ ಸೌಲಭ್ಯ ಒದಗಿಸಲಾಗುವುದು ಎಂದು ಶಾಸಕರು ತಿಳಿಸಿದರು. ಬಾಗೇಪಲ್ಲಿ ಕೆಎಸ್ಆರ್ಟಿಸಿ ಬಸ್ ಘಟಕದಲ್ಲಿ 15 ವರ್ಷಕ್ಕೆ ಹೆಚ್ಚು ಕಾಲ ಸಂಚರಿಸುತ್ತಿರುವ ಹಳೆಯ ಹಾಗೂ ಹೆಚ್ಚು ದೂರ ಕ್ರಮಿಸಿರುವ ಅವಧಿ ಮೀರಿದ ಬಸ್ಗಳು ಇದ್ದು 2-3 ತಿಂಗಳ ಒಳಗೆ ಹೊಸ ಬಸ್ಗಳು ಬರಲಿವೆ. ಈ ಬಸ್ ಸಾರಿಗೆ ಸಚಿವರ ಬಳಿ ಹೇಳಿದ್ದು ಹೆಚ್ಚಿನ ಬಸ್ಗಳನ್ನು ನಮ್ಮ ಕ್ಷೇತ್ರಕ್ಕೆ ನೀಡಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆ ಸಿಬ್ಬಂದಿ ರಾಜಣ್ಣ, ಚಲಪತಿ, ಮುಖಂಡರಾದ ರಾಮನಾಥ, ವಿಶ್ವ, ಎಎಸ್ಐ ಶಂಕರ್ ರೆಡ್ಡಿ ಆದವರು ಪ್ರಮುಖರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ರಾನಗೋಪಾಲ ರೆಡ್ಡಿ, ಬಾಗೇಪಲ್ಲಿ. ಅದರಲ್ಲೊಂದು ಈ ಪೆಸಲ್ಪಟ್ಟಿಗೆ ನೈಟ್ ಆಯಿತು, ನಾನ್ ಸ್ಟಾಪ್ ಒಂದು ಸುಮಾರು ವರ್ಷದಿಂದ ಓಡ್ತಾ ಇದ್ದ ಸ್ಟಾಪ್ ಆಗಿತ್ತು. ಅದು ಇವತ್ತು ರೀರೂಟ್ ಮಾಡಿದ್ದೀವಿ. ದೆನ್ ಮತ್ತೆ ಈ ವಡ್ಡರಪಲ್ಲಿಗೆ ಒಂದು ಬಸ್ ಬೇಕು ಸ್ಕೂಲ್ ಟೈಮಿಗೆ ಅಂತ ಹೇಳಿದ್ರು, ಹೊಸದಾಗಿ ಒಂದು ರೂಟು, ಅದನ್ನು ಇವತ್ತು ಮಾಡಿದ್ದೀವಿ. ಮ್ಯಾಕ್ಸಿಮಮ್ ನನಗೆ ಗೊತ್ತಿರೋದು ಮಟ್ಟಿಗೆ ನನಗೆ ನಮ್ಮ ಶಾಲೆ ಮುಖ್ಯಸ್ಥರು ಮನವಿ ಮಾಡಿರೋ ಮೇರೆಗೆ ಆಲ್ಮೋಸ್ಟ್ ಎಲ್ಲ ಬಸ್ಗಳನ್ನು ಹಾಕಿದ್ದೀವಿ. ಮೊನ್ನೆ ತಾನೇ ಸಚಿವರ ಜೊತೆ ಮಾತನಾಡಿದ್ದೀನಿ. ನಮ್ಮ ಡಿಪೋದಲ್ಲಿ 15 ವರ್ಷಕ್ಕಿಂತ ಮೇಲ್ಪಟ್ಟಂಥ ವೆಹಿಕಲ್ಸ್ ಜಾಸ್ತಿ ಇದೆ. ಅದಕ್ಕೆ ಹೊಸ ಬಸ್ ಬೇಕು ಅಂತ ಕೇಳಿದ್ದೀನಿ. ಮಾನ್ಯ ಸಚಿವರು ಈಗ ಇಷ್ಟರಲ್ಲೇ ಒಂದು 2-3 ತಿಂಗಳಲ್ಲಿ ಹೊಸ ಬಸ್ ಬರ್ತಾ ಇದೆ. ಮ್ಯಾಕ್ಸಿಮಮ್ ಬಸ್ಗಳು ನಿಮ್ಮ ಕ್ಷೇತ್ರಕ್ಕೆ ಕೊಡ್ತೀನಿ ಅಂತ ಅವ್ರಿಗೆ ನನಗೆ ಮಾತು ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ಅದನ್ನು ಕೊಡಿಸ್ತೀನಿ. ಈಗ ಆಲ್ರೆಡಿ ನಾವು 2 ಅಶ್ವಮೇಧ ಬಸ್ಗಳಿಗೆ ಚಾಲನೆ ಕೊಟ್ಟಿದ್ದೀವಿ. ಆಗಸ್ಟ್ 5 ಬೆಂಗಳೂರು ಚಲೋ, ಮುಖ್ಯಮಂತ್ರಿ ಮನೆಗೆ ಮುತ್ತಿಗೆ ಯಶಸ್ವಿಗೊಳಿಸಿ ಕಾರ್ಮಿಕರಿಗೆ ಮುಖಂಡರ ಕರೆ. ವಿಜಯನಗರ ಜಿಲ್ಲೆ ಕೂಡ್ಲಗಿಯ ಕಟ್ಟಡ ನಿರ್ಮಾಣ ಕಾರ್ಮಿಕ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ ಕಾರ್ಮಿಕರ ವಿವಿಧ ಹಕ್ಕೊತ್ತಾಯಗಳನ್ನು ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಆಗಸ್ಟ್ 5ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ಹಾಗೂ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕಲು ಸಮಿತಿ ನಿಶ್ಚಯಿಸಿದ್ದು, ಕಾರಣ ಸಮಸ್ತ ಕಾರ್ಮಿಕರು ಬೆಂಗಳೂರು ಚಲೋನಲ್ಲಿ ಭಾಗವಹಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಪ್ರತಿಭಟನೆ ಯಶಸ್ವಿಗೊಳಿಸಬೇಕು ಎಂದು ಕಾರ್ಮಿಕ ಮುಖಂಡರು ಕಾರ್ಮಿಕರಿಗೆ ಕರೆ ನೀಡಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಕಾರ್ಮಿಕ ಮುಖಂಡರಾದ ಹೊಸಪೇಟೆ ಯಲ್ಲಲಿಂಗ ಹಾಗೂ ಕೂಡ್ಲಗಿಯ ಗುನ್ನಳ್ಳಿ ರಾಘವೇಂದ್ರ ಜಂಟಿ ಹೇಳಿಕೆ ನೀಡಿ ಪ್ರಕಟಣೆ ಕೋರಿದ್ದಾರೆ. ಅವರು ಕೂಡ್ಲಗಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಪತ್ರಕರ್ತರನ್ನು ಉದ್ದೇಶಿಸಿ ಮಾತನಾಡಿ, ಕಾರ್ಮಿಕರ ವಿಷಯದಲ್ಲಿ ಸರ್ಕಾರ ನ್ಯಾಯಾಲಯದ ಆದೇಶಗಳನ್ನು ಪಾಲಿಸಬೇಕು ಹಾಗೂ ಕಾರ್ಮಿಕರ ಕ್ಷೇಮಾಭಿವೃದ್ಧಿಗೆ ಅಗತ್ಯ ಯೋಜನೆಗಳು ಜಾರಿಗೆ ತರಬೇಕು ಸೇರಿದಂತೆ 10 ಹಲವು ಪ್ರಮುಖ ಹಕ್ಕೊತ್ತಾಯಗಳನ್ನು ಶೀಘ್ರವೇ ಈಡೇರಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿ ಪ್ರತಿಭಟನೆ ಮಾಡಲಾಗುವುದು. ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕುವ ಉದ್ದೇಶವಿದ್ದು, ಈ ಮೂಲಕ ಸರ್ಕಾರದ ಕಣ್ಣು ತೆರೆಸುವ ಪ್ರಯತ್ನವನ್ನು ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘಟನೆಗಳ ಸಮನ್ವಯ ಸಮಿತಿ ಮಾಡಲಿದೆ ಎಂದರು. ಕಾರಣ ಆಗಸ್ಟ್ 5ರಂದು ಎಲ್ಲ ಕಟ್ಟಡ ನಿರ್ಮಾಣ ಕಾರ್ಮಿಕರು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಎಂದು ಪ್ರತಿಭಟನೆಯಲ್ಲಿ ಕೋರಿದ್ದಾರೆ. ಕೂಡ್ಲಗಿ ಪಟ್ಟಣ ಸೇರಿದಂತೆ ತಾಲೂಕಿನ ವಿವಿಧ ಕಡೆಗಳಿಂದ ಆಗಮಿಸಿದ ಕಟ್ಟಡ ನಿರ್ಮಾಣ ಕಾರ್ಮಿಕರು, ಕಟ್ಟಡ ನಿರ್ಮಾಣ ಹಾಗೂ ಇತರೆ ನಿರ್ಮಾಣ ಕಾರ್ಮಿಕರ ಸಂಘಟನೆಯ ತಾಲೂಕು ಘಟಕ ಹಾಗೂ ವಿವಿಧ ಗ್ರಾಮ ಘಟಕಗಳ ಪದಾಧಿಕಾರಿಗಳು ಸದಸ್ಯರು ಇದ್ದರು. ಬ್ಯೂರೋ ರಿಪೋರ್ಟ್ ವಿಜಿ ವೃಷಭೇಂದ್ರ, ಕೂಡ್ಲಗಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲಿಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಕೂಡ ಒಂದು ಸಂದಿಗ್ಧರಾಗಿ ನಾವೆಲ್ಲರೂ ಕೂಡ ಮುನ್ನಡೆಯನ್ನಂತಂದೇಳಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನಮ್ಮ ವಿಜಯನಗರ ಜಿಲ್ಲೆಯ ಭಾಗವಾಗಿ ಕೂಡ್ಲಿಗಿ ತಾಲೂಕಿನ ಎಲ್ಲ ನಮ್ಮ ಕಟ್ಟಡ ಕಾರ್ಮಿಕರ ಬಂಧುಗಳಲ್ಲಿ ಮತ್ತೊಮ್ಮೆ ನಾನು ವಿನಂತಿಯನ್ನು ಮಾಡ್ತಾ ಇದ್ದೀನಿ. ನಾನು ಕಟ್ಟಡ ಕಾರ್ಮಿಕ ಸಂಘಟನೆಯ ರಾಜ್ಯ ಮತ್ತು ಜಿಲ್ಲಾ ಸಮಿತಿಯ ಒಂದು ಪ್ರಧಾನ ಅವ್ಯವಹಾರ ಈಗ ಸಂತೋಷ್ ಲಾಡು ಸರ್ ಆದಾಗಲಿಂದ ಏನು ಕಳಪೆ ಮಟ್ಟದಲ್ಲಿ ಕಳಪೆ ಆನ್ಲೈನ್ನಲ್ಲಿ ಎಲ್ಲ ಕಟ್ಟಡ ಕಾರ್ಮಿಕರು ಸುಮಾರು 8 ತಿಂಗಳಾಯಿತು ಸರಿಯಾದ ರೀತಿಯಲ್ಲಿ ಆನ್ಲೈನ್ ವರ್ಕ್ ಆಗ್ತಾ ಇಲ್ಲ.
ಅಲ್ದಾಡುವಂಥ ಸ್ಥಿತಿ ಉಂಟಾಗಿದೆ.